ಬೆಂಗಳೂರಿನ ಒಟ್ಟಾರೆ ಅಭಿವೃದ್ಧಿ ಬಗ್ಗೆ ನಿಮ್ಮ ದೃಷ್ಟಿಕೋನ, ನಿಮ್ಮ ಕನಸು ನೋಡಿದ್ರೆ ಖುಷಿ ಆಗುತ್ತದೆ. ಅಂದರೆ ಟೌನ್ಶಿಪ್ ಆಗಬೇಕು, ಟನಲ್ ಆಗಬೇಕು, ಫ್ಲೈಓವರ್ಗಳು, ಇದೆಲ್ಲ ಅನುಷ್ಠಾನಕ್ಕೆ ಬಂದಾಗ ಬೆಂಗಳೂರು ಚೆನ್ನಾಗಾಗುತ್ತೆ ಸರ್. ಆದರೆ ಸದ್ಯಕ್ಕೆ ಬೆಂಗಳೂರಿನಂಥ ಊರು, ನೀವೇ ಹೇಳ್ತಾ ಇದ್ರಿ, ವಾಜಪೇಯಿ ಅವರು ಹೇಳ್ತಾರೆ ಭಾರತವನ್ನು ಬೆಂಗಳೂರಿನ ಮೂಲಕ ಜನ ನೋಡ್ತಾರೆ ಅಂತ. ಇಂಥ ಬೆಂಗಳೂರು ಪಾಟ್ ಹೋಲ್ ಸಲುವಾಗಿ ಸುದ್ದಿ ಆದಾಗ, ಫುಟ್ಪಾತ್ ಸಲುವಾಗಿ ಸುದ್ದಿ ಆದಾಗ ಇವ್ರಿಗೆ ಬಂದವರಾಗಿ ನಮಗೆ ಭಾಳ ಬೇಜಾರಾಗುತ್ತೆ. ಬೆಂಗಳೂರು ಸುದ್ದಿ ಆಗಬೇಕಾಗಿರೋದು ಬೇರೆ ಕಾರಣ. ನೋಡಿ, ಪಾಟೋಲು, ಫುಟ್ಪಾತ್ ಇವೆಲ್ಲ ಹೇಳ್ತಾ ಇದ್ದೀರಲ್ಲ, ಇದು ದೇಶದಲ್ಲಿ ಎಲ್ಲ ನಗರದಲ್ಲೂ ಇರೋದೆ. ನಾನು ಹೋಗಿ ಸ್ಟಡಿ ಮಾಡಿದ್ದೀನಿ. ಬೇಕಾದ್ರೆ ನಾನು ಡೆಲ್ಲಿ ನನ್ನ ಮನೆ ಮುಂದೆನೇ ನೋಡ್ತೀನಿ, 100 ಮೀಟ್ರಿಗೇ 100 ಪಾಟೋಲ್ ಇತ್ತು ನನ್ನ ಡೆಲ್ಲೀಲಿ. ಸಫ್ದರ್ ಎನ್ಕ್ಲೇವಲ್ಲಿ ನನ್ನ ಮನೆ ಇದೆ, ಎಲ್ಲ ಕಡೆ ಇರೋದೆ. ಇಲ್ಲಿ ಯಾಕಪ್ಪ ಅಂದರೆ ಇಲ್ಲಿ ಮೀಡಿಯಾ ಜಾಸ್ತಿ ಪಿಕಪ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಪಿಕಪ್ ಮಾಡ್ತಾರೆ. ನಿಮ್ಮ ಮತ್ತು ನಮ್ಮ ಮೇಲೆ ಹಾಕುತ್ತೆ. ಹೌದು, ಇರೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಇಫ್ ಯು ವಾಂಟ್ ಬೇಕಾದ್ರೆ ನಾನು ಎಲ್ಲ ಒಂದು ಸರ್ವೆ ಮಾಡಿಬಿಟ್ಟು ನಿಮ್ಗೆ ಕಳಿಸ್ಕೊಡ್ತೀನಿ, ನೀವು ಹಾಕೋದಿದ್ದರೆ. ಯಾರು ಹಾಕಲ್ಲ. ನಮ್ಮ ಬಿ ಡಿ ಎ ಚೇರ್ಮನ್ ಏರ್ಪೋರ್ಟ್ ಬರ್ಬೇಕಾದ್ರೆ ಎಲ್ಲ ತುಪ್ಪ ಕೊಡಿದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸೋಷಿಯಲ್ ಮೀಡಿಯಾಲಿ. ಸಿ, ಇಟ್ ಈಸ್ ಎ ಫ್ಯಾಕ್ಟ್. ಇಲ್ಲಿ ಏನಪ್ಪ ಅಂದರೆ ನಿಜ, ಪಾಟೋಲ್ ನಾನು ಇಲ್ಲ. ಸಿ, ಏನಂತಂದರೆ ದಿ ವೆಹಿಕಲ್ ಮೂಮೆಂಟ್, ಎಷ್ಟು ಜನಸಂಖ್ಯೆ ಇದೆ ಅಷ್ಟು ವೆಹಿಕಲ್ ಇದೆ, ಎಷ್ಟು ಜನಸಂಖ್ಯೆ ಇದೆ ಅಷ್ಟು ವೆಹಿಕಲ್ ಇದೆ. ಪಾಟೋಲ್ ನಿಜ, ಪಾಟೋಲ್ ಇದೆ. ಪಾಟೋಲ್ ನಾವು ಮುಚ್ಚಾ ಇದ್ದೀವಿ, ರೋಡ್ ಮಾಡ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ನಾನೇ ಯು ಡಿ ಮಿನಿಸ್ಟರ್ ಆಗಿದ್ದಾಗ ಫಸ್ಟ್ ಟೈಮ್ ಮಂಗಳೂರಲ್ಲಿ, ಈಗ ಲೋಬೋ ಅಂತ MLA ಇದ್ದಾರಲ್ಲ, ಅವ್ರು ಕಮಿಷನರ್ ಇದ್ದರು, ಫಸ್ಟ್ ಟೈಮ್ ಕಾಂಕ್ರೀಟ್ ರೋಡ್ ಶುರು ಮಾಡಿದ್ದು ನಾನೇ ಇಡೀ ರಾಜ್ಯದಲ್ಲಿ. ನಾನು ಮುಂಬೈಲಿ ನೋಡ್ಕೊಂಬಂದು ಮಾಡ್ದು. ಅಲ್ಲಿ ಮಳೆಗಳು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು, ಮಳೆ 5-6 ತಿಂಗಳು ಬರ್ತಾ ಇರ್ತದಲ್ಲ, ಆ ದೃಷ್ಟಿಯಿಂದ ಅಲ್ಲಿ ಶುರು ಮಾಡ್ದು. ಆಮೇಲೆ ಬೆಂಗಳೂರು ಶುರು ಮಾಡ್ದು. ಈಗ ಹೆಚ್ಚು ಕಮ್ಮಿ ಒಂದು 30% ಮಾಡಿದ್ದೀವಿ. ದೆನ್ ವಿಲ್ ಕಂಪ್ಲೀಟ್ ಆನ್ ಆಲ್ ದಿ ಮೇಜರ್ ರೋಡ್ಸ್. ಒಂದ್ಸಲ ಕಾಂಕ್ರೀಟ್ ರೋಡ್ ಆದರೆ ಪಾಟ್ ಹೋಲ್ ಸಮಸ್ಯೆ ಇಲ್ಲ. 35 ವರ್ಷ ಏನು ತೊಂದರೆ ಇಲ್ಲ. 30 ವರ್ಷ 25. ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರೆ ನಿಮ್ಮ ಮಗಳೇ ಬೈದ್ರಂತೆ ನಿಮ್ಮನ್ನು. ಹೇಳ್ತಾ ಇರ್ತಾರೆ, ಅಪ್ಪ ಇಷ್ಟೊತ್ತಾಗ್ತಾ ಇದೆ, ರೋಡ್ ಹಿಂಗೆ ಆಗ್ತಾ ಇದೆ, ಟ್ರಾಫಿಕ್. ಸಿ, ಹ್ಯಾವ್ ಟು ಅಕ್ಸೆಪ್ಟ್. ನೋ, ಏನಿದೆ ಅದನ್ನು ಮುಚ್ಚುವಂಥದ್ದು ಏನಿದೆ, ಅವ್ರಿಗೆ ಹಕ್ಕಿಲ್ವಾ? ಎಸ್, ಆಫ್ ಕೋರ್ಸ್ ದೇ ಹ್ಯಾವ್ ಟು ಟೆಲ್. ನಾನು ಯಾಕೆ ಇಷ್ಟೊತ್ತಾಯ್ತು ಅಂದರೆ ನಿನ್ನ ರಸ್ತೆಯಿಂದ ಹಿಂಗಾಯ್ತು ಅಂತ ಹೇಳ್ತಾರೆ. ಈಗ ನಾವು ಯಾಕೆ 5 ಗ್ಯಾರಂಟಿ ಮಾಡೋದು ಅಂತಂದರೆ, ಫಸ್ಟು ಹೊಟ್ಟೆ ತುಂಬಲಿ ಜನರಿಗೆ ಅಂತ. ಫಸ್ಟು ನೀವು ಊಟ ಇದ್ದರೆ ಮಾತ್ರ ನೀವು ಹಿಂಗೆ ನಿಂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ. ನೀವು ಹೊಟ್ಟೆ ಹಸ್ದಾಗಿ ಇಷ್ಟು ಅಂತ ನಿಮ್ಗೆ ಬರೋದಿಲ್ಲ. ಅದಕ್ಕೆ ಫಸ್ಟ್ ಜನರಿಗೆ ನಾವು ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ಅವ್ರಿಗೆ ನಾವು ಇಂಥ ದೊಡ್ಡ ಐತಿಹಾಸಿಕವಾದ ತೀರ್ಮಾನ ತೆಗೆದುಕೊಂಡು. ಕರಾವಳಿ ವಿಷಯದಲ್ಲಿ ತಾವು ಒಂದ್ಸಲ ಮಾತಾಡಿದ್ದು ಭಾಳ ಇಷ್ಟ ಆಯ್ತು ನನಗೆ. ಕರಾವಳಿ ಇಷ್ಟೆಲ್ಲ ಪೊಟೆನ್ಷಿಯಲ್ ಇರುವ ಭಾಗ, 8 ಗಂಟೆಗೆ ಮಲ್ಕೊಂಡ್ಬಿಡುತ್ತಿ ಊರುಗಳು ಅಂತ. ಕರಾವಳಿ ಇಟ್ ಈಸ್ ನೋಡಿ, ಇಟ್ ಈಸ್ ಎ ನೇಷನ್ಸ್ ಪ್ರೈಡ್. ಕರಾವಳಿ 360 ಕಿಲೋಮೀಟ್ರ್ ಇದೆ. ಹೌದು, ಸಮುದ್ರ ಇದೆ. ಅಲ್ಲಿ ಜನ ಭಾಳ ಬುದ್ಧಿವಂತರು. ಇವತ್ತಲ್ಲ, 100 ವರ್ಷದಿಂದ ಬ್ಯಾಂಕ್ಗಳು ತಯಾರು ಮಾಡಿದ್ದಾರೆ. ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಇವೆಲ್ಲ ತಯಾರು ಮಾಡಿದ್ದಾರೆ. ಅಷ್ಟು ಧಾರ್ಮಿಕವಾದಂಥ ಕ್ಷೇತ್ರಗಳಿದೆ. ಬಟ್ ರಾತ್ರಿ ಹೊತ್ತು ಬರೀ ಗಲಾಟೆ ಮಾಡಿಕೊಂಡು ಎಲ್ಲ ಮನೆಗೆ ಹೋಗಿ ಸೇರ್ಕೊಬಿಡ್ತಾರೆ. ಎಲ್ಲ ಜನ ದುಬೈಗೆ ಹೋಗ್ತಾರೆ, ಎಲ್ಲ ಮುಂಬೈಗೆ ಹೊಂಟೋಯ್ತಾರೆ. ನೀವು ಮುಂಬೈಲಿ ಯಾವ ಹೋಟ್ಲ್ ನೋಡಿ, ಎಲ್ಲ ಕನ್ನಡದವರು, ಕರಾವಳಿಯವರು. ಈಗ ಒಂದೇ ಜಿಲ್ಲೆಯಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಎಷ್ಟು ಮೆಡಿಕಲ್ ಕಾಲೇಜಸ್ ಇದೆ. ಒಂದೊಂದು ಇದರಲ್ಲಿ PU ಕಾಲೇಜು 20,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಹೌದು. ಸೊ ಒಂದು ಕ್ವಾಲಿಟಿ ಇದೆ. ಆ ಜನನ ಹೊರಗಡೆ ಬರಬಾರ್ದು, ಆ ಜನ ಅಲ್ಲೇ ಇರಬೇಕು. ಸಿ, ಯಾವುದೇ ಸಿಟಿ ಬೆಳಿಬೇಕಾದ್ರೆ, ಈಗ ಮುಂಬೈ ಬೆಳೆದಿದೆ ಅಂದರೆ, ಚೆನ್ನೈ ಬೆಳೆದಿದೆ ಅಂದರೆ, ಕಲ್ಕಟ್ಟ ಬೆಳೆದಿದೆ ಅಂದರೆ, ವಿಶಾಖಪಟ್ಟಣ ಬೆಳೆದಿದೆ ಅಂತಂದರೆ, ಬಿಟೀಸ್ ಆಫ್ ದಿ ಪೋರ್ಟ್. ಅಂಥ ಪೋರ್ಟ್ ಇರಬೇಕಾದ್ರೆ, ಅಂಥ ಸಮುದ್ರದ ಕನೆಕ್ಷನ್ ಇರಬೇಕಾದ್ರೆ ಆ ಸಿಟಿ ಬೆಳೀಲಿಲ್ಲ ಅಂತಂದರೆ ಆ ಜನ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದರೆ, ದಟ್ ಈಸ್ ವೈ ಐ ಆಮ್ ಲುಕಿಂಗ್ ಅಟ್ ಒಂದು ಹೊಸ ಟೂರಿಸಮ್ ಪಾಲಿಸಿ ಕ್ರಿಯೇಟ್ ಮಾಡಬೇಕಲ್ಲಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಇದೆ. ಏನು ಕಡಿಮೆ ಇದೆ ಮಂಗಳೂರು? ಯಾವುದಕ್ಕೂ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಒಂದು ಸರಿ ಹೋದರೆ ಸುಮ್ಮನೆ ಖಾಲಿ ನ್ಯೂಸ್ ಮಾಡ್ತಾ ಇರ್ತಾರೆ, ರಾತ್ರಿ ಹೊತ್ತು ಮಲಗಿಬಿಡ್ತಾರೆ. ಈ ಗಲಾಟೆ ನೋಡ್ಬಿಟ್ಟು ಬಿಟ್ಬಿಡ್ತಾರೆ. ಅಡ್ಮಿಷನ್ಸ್ ಎಲ್ಲ ನನ್ನ ಕಾಲೇಜವರೆಲ್ಲ ಹೇಳ್ತಾಯಿದ್ರು, ಅಡ್ಮಿಷನ್ಸ್ ಈ ವರ್ಷ ಸ್ವಲ್ಪ ಡಿಪ್ ಆಯಿತು ಅಂತ. ಓದ್ಸತಿ ಅದ್ಯಾವುದೋ ಇದ್ರದ್ದು ಹಿಜಾಬು ಅದು, ಅವರೆಲ್ಲ ಅಣ್ತಂಬ್ರಿರ್ತಾರೆ. ಅವರೇ ಈ ಗಲಾಟೆ ಮಾಡಿಸಿದವ್ರ ಮಕ್ಕಳು ಯಾರು, ಲೀಡರ್ಗಳ ಮಕ್ಕಳು ಯಾರು ಒಬ್ಬರು ಯಾರು ಸತ್ರ. ನೀವು ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಷನ್ ಯಾವಾಗಲೂ ಅಡ್ಮಿನಿಸ್ಟ್ರೇಟರ್ ಅದನ್ನೇ ಯೋಚನೆ ಮಾಡ್ತಿರ್ತೀರಿ. ಉದ್ಯೋಗ ಸೃಷ್ಟಿ, ಟ್ಯಾಕ್ಸ್ ಕಲೆಕ್ಷನ್ನು, ಅಭಿವೃದ್ಧಿ. ಇದು ನೀವು ಮೊನ್ನೆ ಇನ್ನೋವೇಟಿವ್ ಫಿಲ್ಮ್ ಸಿಟ್ಟಿದ್ದು ಜಾಲಿವುಡ್ ಸ್ಟುಡಿಯೋ ವಿಷಯದಲ್ಲೂ ನಿಮ್ಮದು ಸ್ಟ್ಯಾಂಡ್ ಅದೇ ಇತ್ತು. ಈಗ ನಮ್ಮ ಮನೇಲಿ ನಾನು ಓದ ತಕ್ಷಣ ನನ್ನ ಹೆಂಡ್ತಿ ನ್ಯೂಸ್ ನೋಡಲ್ಲ, ಕಲರು, ಬಿಗ್ ಬಾಸು ಇವೇ ನೋಡ್ತಾ ಇರ್ತಾರೆ. ಆಲ್ ವುಮನ್ ದೇ ಫೀಲ್ ಎಂಟರ್ಟೈನ್ಮೆಂಟ್. ಏನು ಮಾಡ್ತೀರಿ? ಆ್ಯಕ್ಟ್ ಮಾಡೋರು 4 ಜನ ಇದ್ದರೆ ಅದಕ್ಕೆ ಆ್ಯಕ್ಟು, ನಿಮ್ಮ ಇದು ಸ್ಕ್ರೀನು, TV ಇದು ಮಾಡೋರೆಲ್ಲ ಮಾಡಿದ್ರೆ 300 ಜನ ಇರ್ತಾರೆ. ಹೌದು. ಮಾತಾಡೋದು ನೀವೊಬ್ಬರೇ ಇಲ್ಲ, ಅನ್ಮಾಡ್ಕವ್ರೆ ನಾನು ಬೈತಾ ಇರೋದು. ಅಲ್ಲಿ ನಿಮ್ಮ ಹಿಂದೆ 100 ಜನ ಕೆಲಸ ಮಾಡ್ತಾ ಇರ್ತಾರಲ್ಲ ಇಲ್ಲಿ. ಹಂಗೆ ಇಟ್ ಈಸ್ ಎನ್ ಎಂಪ್ಲಾಯ್ಮೆಂಟ್, ಇಟ್ ಈಸ್ ಎ ಜನ್ರೇಷನ್. ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗಬೇಕಂತೆ ಒಂದು ಕಡೆ. ಹಂಗೆ ಇಟ್ ಹ್ಯಾಸ್ ಟು ಸರ್ಕ್ಯುಲೇಟ್. ಅದಕ್ಕೆ ನಾನು ನಮಗೆ ಅವ್ನಿಗೆ ಫೋನ್ ಮಾಡಿ ಹೇಳಿದೆ, ನಮ್ಮ ಚೇರ್ಮನ್ಗೆ. ಅವ್ನು ಏನೇನೋ ಹೇಳ್ತಿದ್ದ, ಅದೆಲ್ಲ ನಥಿಂಗ್ ಡೂಯಿಂಗ್. DC ಹೇಳಿದೆ ಫಸ್ಟು ಓಪನ್ ಮಾಡೋದು, ಅಲ್ಲಿ ಚಾಲು ಆಗಲಿ, ಗಿವ್ ದೆಮ್ ಆಪರ್ಚುನಿಟಿ. ಏನು
ಈಗ ನೀನು ಹೇಳಿದ್ರೆ ನೀನು ಟೊಯೋಟಾಗೆ ನೋಟಿಸ್ ಕೊಟ್ಬಿಟ್ಟು ನಿಲ್ಸಕ್ಕೆ ಆಯ್ತದ ಅಂದೆ. ಸುಮ್ಮನೆ ನಡೀರ ನೀವು ಅಂತ ಹೇಳ್ತೀವಿ. ಉದ್ಯೋಗ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಹೆಸರು ಇದೆ ದೇಶಕ್ಕೆ, ಇವೆಲ್ಲ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಬೈದು ಕಳಿಸ್ತೀನಿ ನಾನು. ಏನು ಮಾಡೋಕ್ಕಾಗಲ್ಲ. ನೋಡಿ, ಒಂದು ಚಾನಲ್ ಬರೀ ದೂರದರ್ಶನಲ್ಲೇ ನಡೆಸ್ತಾ ಇದ್ದಾವೆ. ಹೌದು, ಈಗ 11 ಚಾನಲ್ ಇದೆ, ಒಂದೊಂದು ಚಾನಲಲ್ಲಿ ಮಿನಿಮಮ್ 300 ಜನ ಕೆಲಸ ಮಾಡ್ತಾರೆ. ಹೂ ಇಲ್ಲ, ಒಟ್ಟು 1600 ಚಾನಲ್ ಇದೆ ಥ್ರೋಟ್ ಕಂಟ್ರಿ. ಆ ಯೂಟ್ಯೂಬ್ಗಳಲ್ಲಿ ಶುರು ಆಗ್ಬಿಟ್ಟಿದೆ, ಅವ್ರು ಶುರು ಆಗ್ಬಿಟ್ಟಿದೆ. ಅಲ್ಲ, ನೀವು ನ್ಯೂಸ್ ಬಿಟ್ಟು ಇನ್ನೇನಾದ್ರು ನೋಡ್ತೀರಾ ಸರ್? ಟೈಮೇ ಇಲ್ಲ ನನಗೆ. ಎಸ್, ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ. ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನ 20 ಜನ ಇರ್ಬೋದು. ದೋಸಿನಾ ನೋಡು, ಇಲ್ಲಿಂದ ಇಲ್ಲಿ ತನಕ ಮಂದವಾಗಿ ಹಚ್ಚು. ಅವನ ಯಾರ ರೈತರೆಲ್ಲ ಇವರೆಲ್ಲ ಇದು ಅಂತ ಹೇಳ್ತಾನಲ್ಲ, ಇದೆಲ್ಲ ಏನ್ ಕಂಪ್ಯೂಟರ್ ಬೆಳೆದ್ಬಿಟ್ಟೈತಾ? ಇದೆಲ್ಲ ಏನ್ ಕಂಪ್ಯೂಟರ್ ಬೆಳೆದ್ಬಿಟ್ಟೈತಾ? ಕಂಪ್ಯೂಟರ್ ಬೆಳೆದ್ಬಿಟ್ಟೈತಾ? ಹಿಂಗೆ ಪಂಚು ನಾವು ನಾವು ರೈತರು ಅಂತ ನಾವ್ ಹೇಳ್ಕೊಳಕ್ ನಮ್ಗೆ ಹೆಮ್ಮೆ ಐತೆ. ಈಗ ನಾವು ಅವ ಅಪ್ಪನ DK ಶಿವಕುಮಾರ್ನ, ಆಮೇಲೆ ಅವ್ರ ಅಪ್ಪನ ಮಗ ಅದೇನೋ ಅವ್ರ ಅಪ್ಪನ ಹೆಸರು ಅಂತಾರಲ್ಲ, ಕೆಂಪಣ್ಣವ್ರ ಮಗನ ಅಲ್ಲ ಅಂತ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರು ಒಪ್ಕೋತಾರ ಅದ್ರನ್ನ. ನಮ್ಮ ರೈತರಲ್ಲ ಅಂದಾಗ ನಮ್ಗೆ ಎಷ್ಟು ನಾಟ್ಕೋತದೆ. ಅವ್ರನ್ನ ನಾವು ನೀವು ಕೆಂಪಯ್ಯರ್ ಮಗನೇ ಅಲ್ಲ ಸರ್ DK ಸರ್ ಅಂತ ಹೇಳ್ಬಿಟ್ರೆ ಅವ್ರಿಗೆ ಅವ್ರು ಒಪ್ಕೋತಾರ? ಕೊಟ್ರು ಅಣ್ಣ, ಬೇಡ ಅಂದ್ರು ಕೊಟ್ರು. ಸರ್, ನಾವು 2000 ಅಡಿಕೆ ಸಸಿ ಕಟ್ಟಿದೀವಿ. 2000 ಅಡಿಕೆ ಸಸಿ, 350 ತೆಂಗಿನ ಮರ. ಒಣಗೋಗೈತಾ? ಯಾಕೆ ಒಣಗೋಗೈತೆ? ಇಲ್ಲೇ ನೋಡಿ, ನಮ್ದೇ ಫಸ್ಲ್ ಇದು. ನಿಮ್ದೇ ಫಸ್ಲ? ಹೌದು. ನೀವೇ ಓನರ? ನಾವೇ ಓನರ್. ಓ, ಮತ್ತೆ ಎಲ್ಲಿಂದ ಬಂತು ಇದು? ಎಲ್ಲಿಂದ ಬಂತ? DK ಶಿವಕುಮಾರ್ ಅಲ್ಲಿ AC ರೂಮ್ ಮೇಲೆ ಬೆಳೆಸಿದ್ನಲ್ಲ, ಅದ್ ಬಂದೈತೆ. ಅವನು ಒಬ್ಬ ರೈತರ ಮಗರಾಗಿ ಈ ತರ ಹೇಳಿಕೆ ಕೊಡ್ಬೋದಾ? ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲು ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಅರೆ, ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳಬೇಕಾದ ನನ್ನ ಧರ್ಮ. ಸೊ ಅದನ್ನು ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ನಿಮ್ಮ ಪಾಡು, ನಿಮ್ಮ ಬಿಟ್ಟಿದೆ. ಆದರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮಗೂ ಕೂಡ ಕೆಟ್ಟದನ್ನು ಬಯಸೋದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿದೆ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾನು ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯಿತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೀನಿ. ಜೈಲಿಗ ನೋಡಿ, ತಪ್ಪು ತಿಳ್ಕೊಬೇಡಿ. ಪದೇ ಯಾಕೆ ಹೇಳ್ಕೊತಾರೆ? ಅವರೇ ಹೋಗಿ ಬಂದವರಂತೆ ಜೈಲಿಗೆ. ಏನು ದೊಡ್ಡ ಘನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದ್ರ ಜೈಲಿಗೆ? ನಾನು ಹೋಗಿದ್ದೆ ಪಾಪ. ನಿಮಗೆ ಯಾವ ನೋವಿದೆ? ನಿಮಗಂತ ನೋವು ನಿಮ್ಮ ಆ ಹೃದಯ ಕಟುಕು ಹೃದಯ ಅದು ನಿಮ್ದೆಲ್ಲ, ಅದ್ರಲ್ಲಿ ಬಂದರೆ ಎಲ್ಲ ನೀವು. ನಿಮ್ಗೆ ಯಾವ ನೋವಾಯ್ತು? ದೇಶ, ಸೈನ್ಸು, ವಿಜ್ಞಾನ, ಅಭಿವೃದ್ಧಿ, ನಾವು ಹೆಂಗೆ ಮುಂದಕ್ಕೆ ಹೋಗಬೇಕು, ಶಾಲೆಗಳಿಗೆ ಸರಿಯಾದ ಬುದ್ಧಿ ಇರೋ ಟೀಚರ್ಗಳನ್ನು ಹಾಕೋದು ಹೆಂಗೆ? ಇಲ್ಲವೇ ಇಲ್ಲ. ಟಾಕೆಲ್ಲ ಇದು. ಅಲ್ಲಿ ತಿಂದ, ಇಲ್ಲಿ ಸತ್ತ, ಇಲ್ಲಿ ಎಗರಿದ, ಅವನು ಕಳ್ಳ, ಇವನು ದರೋಡೆಕೋರ, ಅವನು ಬದಲಾವಣೆ, ಇವನು ಬದಲಾವಣೆ. ಆ ಜಾತಿ ಈ ಜಾತಿ, ಅಯ್ಯೋ ಕಚಡ.